ಅತಿಯಾಗಿ ಚಿಂತೆ ಮಾಡ್ತಾ ಇದ್ದೀರಾ. ನಾನು ಏನೇ ಮಾಡಿದ್ರು ನನ್ನ ಕೆಲಸ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ, ನನ್ನ ಹಣೆ ಬರೋ ಚೆನ್ನಾಗಿಲ್ವಾ, ನನ್ನ ಇದೇ ಚೆನ್ನಾಗಿಲ್ವಾ, ಇಲ್ಲ ನಾನು ಏನು ಮಾಡಿದ್ರು ದೇವ್ರಿಗೆ ಕರುಣೆ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೇನೆ ಏನಪ್ಪ ಅಂದರೆ, ತುಂಬ ಯೋಚನೆ ಮಾಡೋರಿಗೆ ಬೇಗನೆ ಕಾಯಿಲೆ ಬರುತ್ತಂತೆ. ತುಂಬ ಕುರುಗೋರಿಗೆ ಎಲ್ಲ ಕರೆಕ್ಟಾಗಿದ್ದರೂ ಆರೋಗ್ಯದಲ್ಲಿ ಏರುಪೇರಾಗುತ್ತಂತೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ, 59 ರುಪೀಸ್ದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಆಗಿ, ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಬ್ಸ್ಕ್ರಿಪ್ಷನ್ ಸಿಗ್ತಾರೆ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂತಿದ್ದೀರಾ ಮೆಂಬರ್ಶಿಪ್ ಆಗಿ ಅಂತ ಕೇಳ್ಕೊಳ್ತಾ, ಇನ್ನು ಅತಿಯಾಗಿ ಚಿಂತೆ ಮಾಡ್ತಿದ್ರೆ ನಾನು ಏನು ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ತಿಲ್ಲ, ನನಗೆ ಏನು ಕೆಲಸದಲ್ಲೂ ಉದ್ಧಾರನೇ ಆಗ್ತಿಲ್ಲ, ನಾನು ಏನು ಮಾಡಲಿ. ಹಾಗೆ ಈಗ ನಾನೇ ತಗೊಳ್ಳಿ, ಯೂಟ್ಯೂಬ್ ಮಾಡ್ತಿದ್ದೀನಿ, 2 ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ದೀನಿ, ವೀಡಿಯೋಸು ವೈರಲ್ ಆಗ್ತಿಲ್ಲ. ಆ್ಯಂಡ್ ನಾನು ಮಾಡೋ ಕೆಲಸ ಯಾವುದೂ ಒಂದೇ ಅಂತಲ್ಲ. ನೆಕ್ಸ್ಟ್ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮಗೆ, ಕುಚ್ಚು ಕಟ್ಟೋದು ನಾನೊಂದು ತೊಗೊಂಡೆ. ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಕುಚ್ಚು ಕಟ್ಟೋದಕ್ಕೆ ಅಂತ ಕುಚ್ಚು ಕಟ್ಟೋದು ಕಲ್ತ್ಕೊಂಡೆ. ಕುಚ್ಚು ಕಟ್ಟೋದು ಕಲ್ತ್ಬಿಟ್ಟು ಸುಮಾರು ಅಂಗಡಿಗಳು ಓಡಾಡಿದೆ. ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದೆ, ಫೋನ್ ನಂಬರ್ ಕೊಟ್ಟೆ, ಆ್ಯಂಡ್ ಕುಚ್ಚು ಹಾಕ್ತೀನಿ, ಹೆಮ್ಮಿಂಗು ಹುಕ್ಸ್ ಹಾಕ್ತೀನಿ ಅಂತೆಲ್ಲ ಹೇಳಿದೆ. ಸೊ ಅದರಿಂದ ಕೂಡ ಸುಮಾರು ಅಂಗಡಿಗಳಲ್ಲಿ ನಾನು ಹೋಗಿ ಬಂದು ಮಾಡಿದೆ. ನನಗೆ 1 ವರ್ಷ ಆಗ್ತಾಯಿದೆ, ಇನ್ನೂ ಯಾವುದೇ ಆರ್ಡರ್ ಸಿಕ್ಕಿಲ್ಲ. ಇನ್ನೊಂದೇನಪ್ಪ ಅಂದರೆ, ಯೂಟ್ಯೂಬ್ 2 ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ದೀನಿ. ಯೂಟ್ಯೂಬ್ ಮಾಡಿದ್ಮೇಲೆನೂ ಅಷ್ಟೇ ವಿಡಿಯೋ ವೈರಲ್ ಆಗ್ತಿಲ್ಲ. ನನ್ನ ಅದೃಷ್ಟ ಎಲ್ಲೋ ಒಂದು ಕಡೆ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ನನ್ನ ಲೈವ್ ಮಾತ್ರ ವೈರಲ್ ಆಗಿ ಮೋನೋ ಆನ್ ಒಂದಾಗಿದೆ. ಸೊ ನನ್ನ ಪ್ರತಿಯೊಂದು ವಿಡಿಯೋಸೂ 2, 3, 10, 15, 100, 200, ಅಮ್ಮಮ್ಮ ಅಂದರೆ 300ಗೆ ರೀಚ್ ಆಗಿಲ್ಲ. ಒಂದೇ ಒಂದು ವಿಡಿಯೋ 400ಗೆ ರೀಚ್ ಆಗಿದೆ. ಸೊ ಒಂದು 2-3 ವಿಡಿಯೋ ಒಂದು 700, 600, 3000. ಶಾರ್ಟ್ಸಲ್ಲಿ ಪುನೀತ್ ಸರ್ ಅವ್ರದ್ದು ಒಂದು ಶಾರ್ಟ್ಸ್ ಹಾಕಿದೆ. ಆ ಶಾರ್ಟ್ಸು 25K ಆ್ಯಂಡ್ 35K ರೀಚ್ ಆಗಿರ್ಬೋದು. ಶಾರ್ಟ್ಸಲ್ಲಿ ಕೆಲವೊಂದು 10K 7K ಈ ಥರ ರೀಚ್ ಆಗಿದೆ. ಸೊ ಲೈವ್ ಏನಿದೆ, ಲೈವ್ 55Kವರೆಗೂ ರೀಚ್ ಆಗಿದೆ. ವೀಡಿಯೋಸ್ ಯಾಕೆ ಗ್ರೋತ್ ಆಗ್ತಿಲ್ಲ, ನನಗೆ ಒಂದೊಂದು ಟೈಮ್ ಅನಿಸುತ್ತೆ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ, ಬಿಟ್ಬಿಡೋಣ ಈ ಚಾನಲ್ನ, ನನ್ನ ಟೈಮ್ ಸರಿ ಇಲ್ಲ, ನಾನು ಏನು ಕೆಲಸ ಮಾಡಿದ್ರು ನನಗೆ ಇದಾಗ್ತಾ ಇಲ್ಲ ಅಂತ. ಸೊ ನಾನು ಅತಿಯಾಗಿ ಚಿಂತೆ ಮಾಡೋದ್ರಿಂದ ನನಗೆ ಹೆಲ್ತ್ ಇಶ್ಯೂಸ್ ತುಂಬಾ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂದರೆ, ತಲೆ ಸುತ್ತಿ ಬೀಳೋದು, ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬರೋದು, ಆ್ಯಂಡ್ ಉಸಿರಾಟಕ್ಕೆ ತೊಂದರೆ, ರಕ್ತ ಕಡಿಮೆ ಆಗೋದು, ಈ ಥರ ಸುಮಾರು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಆಗದೆ ಇರುವಂಥದ್ದು, ಲೇಟಾಗಿ ಪೀರಿಯಡ್ಸ್ ಆಗೋದು, ಈ ಥರ ಎಲ್ಲ ಇದಿರಬೇಕಾದ್ರೆ ನಾನು ಯೋಚನೆ ಮಾಡಿ ಏನು ಪ್ರಯೋಜನ ಅಲ್ವಾ. ಸೊ ಆಗಿದ್ದಕ್ಕಾಗುತ್ತೆ, ಯಾವತ್ತೋ ಒಂದಿನ ನಾನು ಗ್ರೋತ್ ಆಗ್ತೀನಿ ಅಂತ ಹೇಳಿ ಚಿಂತೆ ಬಿಟ್ಬಿಡಬೇಕು. ನಾನು ಕೂಡ ಚಿಂತೆ ಮಾಡ್ತಾ ಇಲ್ಲ. ಈಗ ಆಗುತ್ತೆ, ಆಗಿದ್ದಕ್ಕಾಗಲಿ, ಯಾವಾಗ ಸಕ್ಸಸ್ ಆಗುತ್ತೋ ಅವಾಗ ಸಕ್ಸಸ್ ಆಗಲಿ ಅಂತ ಹೇಳಿ ಡೈಲಿ 2 ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ಏನಾಗ್ತಾ ಇದೆಪ್ಪ ಅಂದರೆ, ನಾವು ಎಷ್ಟು ಯೋಚನೆ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ನಾವು ತುಂಬಾ ಕುಗ್ಗೋಗಿ ಮಾಡುತ್ತೆ. ನಮ್ಮನ್ನು ನಾವು ಎಷ್ಟು ಕುಗ್ಗಿಸ್ಕೋತಾ ಇದ್ದೀವಿ ಅಂದರೆ, ಸರಿಯಾಗಿ ನಿದ್ದೆ ಇರೋದಿಲ್ಲ, ಊಟ ಇರೋದಿಲ್ಲ, ಯೋಚನೆ ಮಾಡಿಕೊಂಡು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಗಮನನೇ ಇರೋದಿಲ್ಲ. ಸೊ ಹೀಗೆಲ್ಲ ಆಗ್ತಾ ಇರಬೇಕಾದ್ರೆ ಅದನ್ನು ನಾನು ಬಿಟ್ಬಿಡಬೇಕು. ಸೊ ಆಗುತ್ತೆ, ಡಿಲೇ ಆಗುತ್ತೆ. ಏನಪ್ಪ ಅಂದರೆ, ಒಂದು ಕೆಲಸ ಕೈ ಹಿಡಿಬೇಕಂದ್ರೆ ಸುಮಾರು ದಿನ ಆಗುತ್ತೆ. ಕೆಲವ್ರಿಗೆ ಹಠಾತ್ತಾಗಿ ಬರುತ್ತೆ ಸಕ್ಸಸ್. ಆ ಸಕ್ಸಸ್ಸಿಂದ ಯಾವುದೇ ಒಂದು ಯೂಸ್ಫುಲ್ ಇರೋದಿಲ್ಲ. ಸೊ ಅವ್ರಿಗೆ ಸ್ವಲ್ಪ ದಿನ ಅದರ ಸಕ್ಸಸ್ ಇರುತ್ತಷ್ಟೇ, ಅದರದ್ದು ಕೊನೆವರೆಗೂ ಕೈ ಹಿಡಿಯೋದಿಲ್ಲ. ನಿಧಾನವಾಗಿ ಬರುತ್ತಲ್ಲ ಸಕ್ಸಸ್ಸು, 100 ಸತಿ ಸೋತು ನೀನು 101ನೇ ಸತಿ ಗೆಲ್ತೀಯಲ್ಲ, ಆ ಸಕ್ಸಸ್ ನಿನಗೆ ಲೈಫ್ ಲಾಂಗ್ ಇರುತ್ತೆ. ಆ್ಯಂಡ್ ಅದು ನಿನಗೆ ದುರಹಂಕಾರ ಅನ್ನೋದು ತಂದುಕೊಡೋದಿಲ್ಲ, ಜಂಬ ಅನ್ನೋದು ತಂದುಕೊಡೋದಿಲ್ಲ. ಸೊ ಕಾಯಬೇಕಷ್ಟೇ. ಸೊ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಂದೇ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ನಾನು.
ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಜನವರಿ 1ಗೆ ನಾನು ಚಾನಲ್ ಸ್ಟಾರ್ಟ್ ಮಾಡ್ತೀನಿ. 2ನೇ ತಾರೀಕಿಗೆ ಫಸ್ಟನೇ ತಾರೀಕು ನಾನು ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಹಾಕ್ತೀನಿ. ವಿಡಿಯೋ ಹಾಕಿದ ತಕ್ಷಣ ಯಾವುದೇ ವ್ಯೂಸ್ ಇರಲ್ಲ, 0 ಇರುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಬರುತ್ತಲ್ಲ ಜನವರಿ 2ಗೆ ನನಗೆ ಎಷ್ಟು ವ್ಯೂಸ್ ಬರುತ್ತೆಪ್ಪ ಅಂದರೆ, ಒಂದೊಂದು ವಿಡಿಯೋ ನೆನ್ನೆ ಹಾಕಿರೋ ವಿಡಿಯೋಗೆ ಇವತ್ತು 10K ವ್ಯೂಸ್ ಬರುತ್ತೆ. ಸೊ ಹಾಗೇ ಒಂದು 4-5 ಡೇಸ್ ಹೋಗುತ್ತೆ, ಆಮೇಲೆ ಸಡನ್ನಾಗಿ ನಿಂತೋಗ್ಬಿಡುತ್ತೆ. 7, 5, 20, 71 ಈ ಥರ ವ್ಯೂಸ್ ಬರ್ತಾ ಇರುತ್ತೆ. ಸೊ ಮತ್ತೆ ಏನಾಗುತ್ತೆ, ಒಂದು ವಿಡಿಯೋಯಿಂದ ಹಠಾತ್ ಅಂತ 50Kವರೆಗೂ ವಿಡಿಯೋ ಓಡ್ಬಿಡುತ್ತೆ ನಂದು. ಆಗ 1000 ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತಾರೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಕ್ಕೂ ಮುಂಚೆ ಒಂದು ನನಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಆ ಕ್ಲೈಮ್ ನಾನು ನೋಡ್ಕೊಳ್ದೆ ನಾನು ಮೋನೋಗೆ ಆನ್ ಮಾಡ್ತೀನಿ, ರಿಜೆಕ್ಟ್ ಆಗುತ್ತೆ. ಸೊ ಹಾಗೆ 1 ವರ್ಷದಿಂದ ಮೋನೋ 3 ತಿಂಗಳಿಗೊಂದ್ಸತಿ ಆನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಆನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಇದುವರೆಗೂ ನನಗೆ ಒಂದೇ ₹1 ಬಂದಿಲ್ಲ. ಸಡನ್ನಾಗಿ ನನಗೆ 2 ತಿಂಗಳು ಒಳಗಡೆ ಬಂದಿದ್ದ ಸಕ್ಸಸ್ಸು ನನಗೆ ಇದುವರೆಗೂ ನಾನು ಅದರಲ್ಲಿ ₹1 ತೊಗೊಂಡಿಲ್ಲ, ಬಟ್ ಚಾನಲ್ ಇದೆ. ಸೊ ಇದು ಏನಾಗ್ತಾ ಇದೆ ಅಂದರೆ, ಸಡನ್ನಾಗಿ ಬರೋ ಸಕ್ಸಸ್ಸು ಯಾವುದೇ ರೀತಿ ನಮಗೆ ಲಾಭ ಕೊಡೋದಿಲ್ಲ, ಅದರಲ್ಲಿ ಏನಾದರೂ ಒಂದು ತೊಂದರೆ ಇರುತ್ತೆ. ಸೊ ಯೋಚನೆ ಮಾಡಿ ಅದನ್ನು ಅರಿತು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೇ ನಾವು ಹೋಗಿ ಮೇಲೆ ನಿಂತ್ಕೊಂಡು ಅಲ್ಲಿಂದ ನಾವು ಇನ್ನಷ್ಟು ಮೇಲೆ ಹೋಗೋ ಸಾಧ್ಯ. ಒಂದೇ ಸತಿ ನಾವು ಮೆಟ್ಲು ಹತ್ತದೆ ಪ್ಯಾರಾಶೂಟ್ ಹತ್ಕೊಂಡು ಮೇಲೆ ಹೋಗ್ಬಿಟ್ರೆ ಅದಕ್ಕೆ ಒಂದು ಚೂರು ಗಾಳಿ ಹೋದ್ರೂ ಹೋಗ್ಬಿಡೋದು ನಾವು ಪ್ರಪಾತಕ್ಕೇನೆ. ಸೊ ಅದಕ್ಕೆ ತುಂಬ ಅತಿಯಾಗಿ ಯೋಚನೆ ಮಾಡಬಾರ್ದು. ಮಾಡೋ ಕೆಲಸದಲ್ಲಿ ನಿಯತ್ತಿರಬೇಕು, ಒಂದು ಶ್ರದ್ಧೆ ಇರಬೇಕು, ಯಾವುದೇ ರೀತಿ ಒಂದು ಕಲ್ಮಶ ಇರಬಾರ್ದು. ಕಲ್ಮಶ ಇಲ್ಲದೇ ಇರೋವಂಥ ಇದನ್ನು ಒಂದು ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋದರೆ ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆ ಸಕ್ಸಸ್ಸು ನಮ್ಮನ್ನು ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ಯಾವತ್ತೂ ನಮ್ಮನ್ನು ಅದಕ್ಕೆ ಪ್ರಪಾತಕ್ಕೆ ತಳ್ಳೋದಿಲ್ಲ, ಹೋಗಿ ಎತ್ತರಕ್ಕೆ ನಿಲ್ಲಿಸುತ್ತೆ. ಆ ಸಕ್ಸಸ್ಸಿಂದ 10 ಜನ 100 ಜನ ನಮ್ಮ ಹತ್ರ ಬರೋರಾಗಿರ್ತಾರೆ. ಸೊ ಅತಿಯಾಗಿ ಚಿಂತೆ ಮಾಡೋದನ್ನ ಇವತ್ತು ಬಿಟ್ಟು ನೆಮ್ಮದಿಯಾಗಿ ಮಾಡ್ತಾರೋ ಕೆಲಸದ ಬಗ್ಗೆ ಗಮನ ಕೊಟ್ಕೊಂಡು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗಿ ಇವತ್ತಲ್ಲ ನಾಳೆ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ನಿಮಗೆ ಏನಾದರೂ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಚಾನಲ್ಗೆ ಮೆಂಬರ್ಶಿಪ್ ಆಗಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ.